ದಿನದಿಂದ ದಿನಕ್ಕೆ ಬದಲಾಗ್ತಿರತಕ್ಕಂತಹ ಜೀವನ ಶೈಲಿ, ಕೆಲಸದ ಒತ್ತಡದ ಬದುಕು, ಆರ್ಥಿಕ ಸಂಕಷ್ಟಗಳಿಂದಾಗಿ ಜನರಲ್ಲಿ ಮಾನಸಿಕ ಸಮಸ್ಯೆ ಹೆಚ್ಚಾಗ್ತಾ ಇದ್ದು, ಕಳೆದ 5 ವರ್ಷದಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 47.89 ಲಕ್ಷ ಮಂದಿ ಮನೋವ್ಯಾಧಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಯುವ ಜನರಲ್ಲಿ, ಮಕ್ಕಳಲ್ಲಿ ಹಾಗೂ ಹದಿಹರೆಯದವರಲ್ಲೂ ಈ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರ್ತಾ ಇದ್ದು, ಕಳೆದ 3 ವರ್ಷದಲ್ಲಿ 28.24 ಲಕ್ಷ ಮಂದಿ ಮಾನಸಿಕ ಅನಾರೋಗ್ಯ ಪ್ರಕರಣಗಳು ದಾಖಲಾಗಿದ್ರೆ, ಅದರಲ್ಲಿ 1.36 ಲಕ್ಷ ಮಕ್ಕಳು ಹಾಗೂ ಹದಿಹರೆಯದವರೇ ಇದ್ದಾರೆ. ಈ ಮಾನಸಿಕ ಸಮಸ್ಯೆಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉದ್ಯೋಗ ದೊರೆಯದೇ ಇರುವುದು, ಅಲ್ಪಾವಧಿಯಲ್ಲಿ ಯಶಸ್ಸು ಸಾಧಿಸುವಂತಹ ಹಂಬಲ, ಅತಿಯಾದ ಮೊಬೈಲ್ ಬಳಕೆ, ಕೌಟುಂಬಿಕ ಸಮಸ್ಯೆ, ಒಂಟಿತನದಿಂದಾಗಿ ಯುವಕರಲ್ಲಿ ಮಾನಸಿಕ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಮಕ್ಕಳಿಗೆ ಪರೀಕ್ಷೆಯಲ್ಲಿ ಅಧಿಕ ಅಂಕವನ್ನ ಪಡೆಯುವಂತೆ ಪಾಲಕರು ಒತ್ತಡ ಹೇರ್ತಿರೋದ್ರಿಂದ ಮಾನಸಿಕ ಕಾಯಿಲೆಗಳು ಕಾಣಿಸಿಕೊಳ್ತಾ ಇವೆ. ಇನ್ನು ಮಕ್ಕಳ ಮಾನಸಿಕ ಸಮಸ್ಯೆ ಕಾಣಿಸಿಕೊಂಡಾಗ ಕಿರುಚಾಟ, ನಿರಂತರ ಹಠ, ಅಳೋದು, ಯಾವುದರಲ್ಲೂ ಆಸಕ್ತಿ ವಹಿಸದೇ ಇರೋದು ಪ್ರಮುಖ ಲಕ್ಷಣಗಳಾಗಿವೆ ಅಂತೆ. ಇನ್ನು ಈ ಮಾನಸಿಕ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರತಕ್ಕಂತಹ ಆರೋಗ್ಯ ಇಲಾಖೆ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಪ್ತ ಸಮಾಲೋಚನೆ ಹಾಗೂ ಚಿಕಿತ್ಸೆ ನೀಡುತ್ತಾ ಇದೆ. ಅಲ್ಲದೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ಸಂಸ್ಥೆಗಳು ಸೇರಿ ವಿವಿಧ ಸಂಸ್ಥೆಗಳು ಜಾಗೃತಿಯನ್ನು ಮೂಡಿಸ್ತಾ ಇವೆ. ಇಷ್ಟೇ ಅಲ್ಲದೆ ನಗರದ ನಿಮ್ಹಾನ್ಸ್ನಲ್ಲಿ ಟೆಲಿಮನಸ್ ಸಹಾಯವಾಣಿ ಮೂಲಕ ಉಚಿತವಾಗಿ ವಾರದ ಎಲ್ಲಾ ದಿನಗಳು 24 ಗಂಟೆಗಳ ಕಾಲ ಸಮಾಲೋಚನೆಯನ್ನು ಒದಗಿಸಲಾಗ್ತಾ ಇದೆ.